ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಜೀವನದ ಸುಂದರ ಪಯಣದಲ್ಲಿ ನಮ್ಮ ಹೆಜ್ಜೆಗೆ ಹೆಜ್ಜೆ ಇಟ್ಟು ಕೊನೆಯವರೆಗೂ ಪ್ರೀತಿಯಿಂದ ಜೊತೆಯಾಗಿ ಬಾಳುವ ಒಂದು ಆಪ್ತ ಜೀವ ಸಿಗುವುದು ನಮ್ಮೆಲ್ಲರ ಆಶಯ. ಇವತ್ತು ನಮ್ಮ ಚಾನಲ್ಗೆ ಬಯಲು ಸೀಮೆ ಭಾಗದ ಅತ್ಯಂತ ಸುಸಂಸ್ಕೃತ ಮತ್ತು ಗೌರವಾನ್ವಿತ ಕುಟುಂಬದ ಕನ್ಯೆಯೊಬ್ಬರ ಪ್ರೊಫೈಲ್ ಬಂದಿದೆ. ಇವರ ಹೆಸರು ರಮ್ಯಾ, ವಯಸ್ಸು 24 ವರ್ಷ. ಇವರು ಮೂಲತಃ ತುಮಕೂರು ಜಿಲ್ಲೆಯವರಾಗಿದ್ದು ಪ್ರಸ್ತುತ BSc ಮುಗಿಸಿ ಪ್ರತಿಷ್ಠಿತ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯಲ್ಲಿ ಸಾಫ್ಟ್ವೇರ್ ನರ್ಸ್ಟಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ, ರಮ್ಯಾರವರು ತುಂಬ ಕರುಣಾಮಯಿ, ಸೌಮ್ಯ ಹಾಗೂ ಅತ್ಯಂತ ಜವಾಬ್ದಾರಿಯುತ ಯುವತಿ. ವೃತ್ತಿಯಲ್ಲಿ ರೋಗಿಗಳ ಸೇವೆಯನ್ನು ಪ್ರೀತಿಯಿಂದ ಮಾಡುವ ಇವರು ಮನೆಯ ಜವಾಬ್ದಾರಿಯೆಲ್ಲ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ. ಬಿಡುವಿನ ವೇಳೆಯಲ್ಲಿ ಕತೆ ಕಾದಂಬರಿಗಳನ್ನು ಓದುವುದು, ಸಂಗೀತವನ್ನು ಕೇಳುವುದು ಮತ್ತು ಹೊಸ ಖಾದ್ಯಗಳನ್ನು ಸಿದ್ಧಪಡಿಸುವುದು ಇವರ ಹವ್ಯಾಸವಾಗಿದೆ. ಹಾಗೆ ಎಲ್ಲರನ್ನ ಗೌರವದಿಂದ ಕಾಣುವ ಸರಳ ವ್ಯಕ್ತಿತ್ವ ಇವರದ್ದಾಗಿದೆ. ಹಾಗೆ ಸ್ನೇಹಿತರೆ, ಇವರದ್ದು ಒಂದು ಆದರ್ಶಪ್ರಾಯವಾದ ಸುಶಿಕ್ಷಿತ ಮಧ್ಯಮ ವರ್ಗದ ಕುಟುಂಬವಾಗಿದೆ. ತಂದೆ ನಿವೃತ್ತ ರೇಷ್ಮೆ ಇಲಾಖೆಯ ಉದ್ಯೋಗಿಯಾಗಿದ್ದು ತಾಯಿ ಗೃಹಿಣಿಯಾಗಿದ್ದಾರೆ. ಇವರಿಗೆ ಒಬ್ಬ ಅಣ್ಣನಿದ್ದು ಅವರು ಈಗಾಗಲೇ ವಿವಾಹಿತರಾಗಿ ಸ್ವಂತ ಉದ್ಯಮವನ್ನು ನಡೆಸುತ್ತಿದ್ದಾರೆ. ಮನೆಯಲ್ಲಿ ಶಿಸ್ತು, ಸಂಸ್ಕಾರ ಮತ್ತು ಪ್ರೀತಿಯ ವಾತಾವರಣವಿರುವ ಸುಂದರ ಕುಟುಂಬ ಇವರದ್ದಾಗಿದೆ. ಹಾಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಮದುವೆಯ ಬಗ್ಗೆ ರಮ್ಯಾರವರ ಆಲೋಚನೆ ತುಂಬ ಉದಾತ್ತವಾಗಿದೆ. ಮದುವೆ ಎನ್ನುವುದು ಇಬ್ಬರು ವ್ಯಕ್ತಿಗಳ ನಡುವಿನ ಪವಿತ್ರ ನಂಬಿಕೆ ಮತ್ತು ಹೊಂದಾಣಿಕೆ. ಬದುಕಿನ ಏರಿಳಿತಗಳಲ್ಲಿ ಒಬ್ಬರಿಗೊಬ್ಬರು ಧೈರ್ಯ ತುಂಬುತ್ತಾ ಕುಟುಂಬದ ಜವಾಬ್ದಾರಿಗಳನ್ನು ಜೊತೆಯಾಗಿ ನಿಭಾಯಿಸುವುದೇ ನಿಜವಾದ ಸುಂದರ ಸಂಸಾರ ಎಂಬುದು ಇವರ ಮನದ ಆಶಯವಾಗಿದೆ. ಹಾಗೆ ಸ್ನೇಹಿತರೆ, ವರನ ಬಗ್ಗೆ ನಿರೀಕ್ಷೆಗಳನ್ನು ನಾವು ನೋಡಿದ್ರೆ, ಹುಡುಗನು ಕನಿಷ್ಠ ಯಾವುದಾದರೂ ಒಂದು ಪದವಿಯನ್ನು ಮುಗಿಸಿರಬೇಕಂತೆ. ಬೆಂಗಳೂರು ಅಥವಾ ತುಮಕೂರಿನಲ್ಲಿ ಸ್ಥಿರವಾದ ಆದಾಯವಿರುವ ಉತ್ತಮ ಕೆಲಸ ಅಥವಾ ಉತ್ತಮ ಹಿನ್ನೆಲೆಯುಳ್ಳ ಸ್ವಂತ ಉದ್ಯಮವನ್ನು ಹೊಂದಿರಬೇಕಂತೆ. ಮುಖ್ಯವಾಗಿ ಹುಡುಗನು ಯಾವುದೇ ವ್ಯಸನಗಳಿಲ್ಲದ ಸಭ್ಯ ವ್ಯಕ್ತಿಯಾಗಿರಬೇಕು ಮತ್ತು ಹೆಣ್ಣಿನ ವೃತ್ತಿ ಜೀವನ ಹಾಗೂ ಸೇವೆಗೆ ಗೌರವವನ್ನು ಕೊಡುವ ಗುಣವಂತನಾಗಿರಬೇಕು ಎಂದು ತಿಳಿಸಿದ್ದಾರೆ. ಅಂತಿಮ ಆಹ್ವಾನ. ವೀಕ್ಷಕರೇ, ತುಮಕೂರು ಮೂಲದ ಈ ಸುಗುಣವತಿ ಕನ್ಯೆಯ ಪ್ರೊಫೈಲ್ ನಿಮಗೆ ಅಥವಾ ನಿಮ್ಮ ಪರಿಚಯದವರಿಗೆ ಸೂಕ್ತ ಎನಿಸಿದರೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.